ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಹೀಗೆ ಹೇಳೋಣ, ನಿನ್ನ ಮೂಲಕ ಈ ಭೂಲೋಕದಲ್ಲಿರುವಂತ ಎಲ್ಲಾ ಜನಾಂಗಗಳನ್ನ, ಕುಲ, ಜಾತಿ, ಧರ್ಮಗಳನ್ನ ನಾನು ಆಶೀರ್ವಾದ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧಾತ್ಮ ದೇವರೇ, ನಿನಗೆ ಸ್ತೋತ್ರವಾಗಲಿ. ಓರಿ ಬಿಷಪ ಲಬರಿ ಬಿರಿಕರ ತರಸಮಂದಲರ ಬರಿ ಬಿರಿಕರ. ಪ್ರಾರ್ಥನೆ ಮಾಡಿ, ದೇವರೇ ನಾನು ನಿನ್ನ ಮುಂದ್ಗಡೆ ಹೆಂಗ್ ನಡ್ಕೊಳ್ಬೇಕಂತ ನನಗೆ ಗೊತ್ತಿಲ್ಲಪ್ಪ. ನನ್ನ ಪಾಸ್ಟರ್ ಜೊತೆ ನಾನು ಮಾತಾಡ್ತೇನೆ ಸ್ವಾಮಿ. ಪಾಸ್ಟರ್ ಏನ್ ಹೇಳ್ತಾರೋ ದೇವರೇ ಆ ರೀತಿಯಾಗಿ ನಾನು ನಡ್ಕೊಳ್ತೇನೆ ಸ್ವಾಮಿ. ನಿನ್ನ ವಾಕ್ಯ ಹೇಳಿದಲ್ಲ ಸ್ವಾಮಿ ದೇವರೇ. ಅಪ್ಪ, ನಾನು ನಿನಗೆ ಹೇಳುವಂತ ಮಾತುಗಳು ಅವು ಕಷ್ಟಕರವಾಗಿರುವಂತ ಮಾತುಗಳಲ್ಲ, ಅವು ನೋವು ಕೊಡುವಂತ ಮಾತುಗಳಲ್ಲ, ನಿನಗೆ ಹೊರೆ ಹೊತ್ತುವಂತ ಮಾತುಗಳಲ್ಲ, ನಿನಗೆ ಅವು ಭಾರವಾಗುವಂತ ಮಾತುಗಳಲ್ಲ. ಹೌದು ಸ್ವಾಮಿ ಕರ್ತನಿದೆ, ನಿನ್ನ ಆಶೀರ್ವಾದ ಮಾಡುವುದು. ಇವತ್ತು ಅನೇಕ ಜನರು ನಿನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ, ಭರವಸೆ ಇಟ್ಟಿದ್ದಾರೆ ಸ್ವಾಮಿ. ಅವರು ಹೇಗೆ ನಡ್ಕೊಳ್ಬೇಕಂತ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ. ಅವರು ಕೇವಲ ಕ್ರೈಸ್ತರಾಗಿದ್ದಾರೆ ಸ್ವಾಮಿ. ನೀನು ದಾನಿಯೇಲದಲ್ಲಿ ನಾವು ನೋಡ್ತೇವೆ ಸ್ವಾಮಿ, ಅಲ್ಲಿ ಬರೆಯಲ್ಪಟ್ಟಿದೆ ದೇವರಿಗೆ ವಿರುದ್ಧವಾಗಿರುವಂತ ಕ್ರೈಸ್ತರು ಎಂಬುದಾಗಿ. ಅಂದ್ರೆ ಕ್ರೈಸ್ತರೇ ಅಂದ್ರೆ ದೇವರಿಗೆ ವಿರುದ್ಧವಾದಂತ ಕ್ರೈಸ್ತರು. ದಾನಿಯೇಲದಲ್ಲಿ ಬರೆಯಲ್ಪಟ್ಟಿದೆ ಅದು. ದೇವಜನರು ಅಂದ್ರೆ ದೇವರಿಗೆ ವಿರುದ್ಧವಾಗಿರುವಂತ ದೇವಜನರು ಅಂತ ಬರೆಯಲ್ಪಟ್ಟಿದೆ. ನಾವು ದೇವರಿಗೆ ವಿರುದ್ಧವಾದಂತ ದೇವಜನರಾಗಿರಬಾರ್ದು. ನಾವು ದೇವರಿಗೆ ವಿರುದ್ಧವಾದಂತ ಕ್ರೈಸ್ತರಾಗಿರಬಾರ್ದು. ನಾವು ದೇವರಿಗೆ ಮೆಚ್ಚುಗೆ ಆಗಿರುವಂತ ಕ್ರೈಸ್ತರಾಗಬೇಕು. ನಾವು ದೇವರಿಗೆ ಮೆಚ್ಚುಗೆ ಆಗಿರುವಂತ ದೇವರ ಮಕ್ಕಳೆನಿಸಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಅಬ್ರಾಹ್ಮನಿಗೆ ದೇವರು ಫಸ್ಟ್ ಸಿಗ್ತಾನೆ. ಸಿಕ್ಬಿಟ್ಟು ಹೇಳ್ತಾನ, ಅಬ್ರಾಹಂ ಸತ್ರಿನಲ್ಲಿ ವರ್ಷು ನನಗೆ ಬಿಟ್ಟು ಬದುಕಿದೆ. ನಿನಗೇನಾದ್ರೂ ಸುಖ ಇತ್ತ? ನಿನಗೇನಾದ್ರೂ ನೆಮ್ಮದಿ ಇತ್ತ? ನಿನಗೇನಾದ್ರೂ ಒಂದು ಸಂತೋಷ ಇತ್ತ? ನೀನು ಕೊರಗ್ತಾ ಇದೆಯಲ್ಲ ಅಬ್ರಾಹ್ಮನೇ. ಅಬ್ರಾಹಂ, ನನ್ನನ್ನ ನೀನು ನಂಬು, ನನ್ನ ಮೇಲೆ ವಿಶ್ವಾಸ ಇಡು, ನನ್ನ ಮೇಲೆ ಭರವಸೆ ಇಡು. ನಾನು ನಿನ್ನನ್ನ ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸ್ತೇನೆ. ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ನಿನ್ನ ಮಕ್ಕಳನ್ನ, ನಿನ್ನ ಮನೆಯನ್ನ, ನಿನ್ನ ಕುರಿ, ದನ, ಹೊಲ, ಬೆಳೆ, ನಿನ್ನ ಜನರನ್ನ, ನೀನು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಪವಿತ್ರಾತ್ಮ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಯೇಸುವೇ, ಮಹಿಮೆ ಆಗಲಿ ಸ್ವಾಮಿ ಕರ್ತನೆ. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೆನ್. ಪರಲೋಕದಲ್ಲಿರುವಂತಹ ನನ್ನ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ದೇವರ ಪ್ರೀತಿಯು, ಪವಿತ್ರಾತ್ಮನ ನಡೆಸುವಿಕೆ ಈಗಲೂ ಯಾವಾಗಲೂ ಸದಾ ಕಾಲವು, ನೀವು ಹೋಗುವಾಗಲೂ ನೀವು ಬರುತ್ತಿರುವಾಗಲೂ ನೀವು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಹೊಲಗಳ ಮೇಲೆ, ನಿಮ್ಮ ಬೆಳೆಗಳ ಮೇಲೆ, ನಿಮ್ಮ ಪ್ರಯಾಣದ ಮೇಲೆ ಆತನ ಅತ್ಯಧಿಕವಾದಂಥ ಆಶೀರ್ವಾದವಾದಂಥ ಕೃಪೆಯು ನಿಮ್ಮನ್ನ ಜೀವಮಾನದಲ್ಲೆಲ್ಲ, ನನ್ನ ಶುಭವೋ ನನ್ನ ಕೃಪೆಯೋ ನಿನ್ನನ್ನು ಹಿಂಬಾಲಿಸುತ್ತದೆ ಎಂಬುದಾಗಿ ಆತನು ಹೇಳಿದ ಪ್ರಕಾರ ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂಬುದಾಗಿ ಶೈನಾದೇಶರನಾದ ಯೆಹೋವನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸ್ತಾ ಇದ್ದೇನೆ. ಆಮೇನ್, ಆಮೇನ್, ಆಮೇನ್.
ಇವಾಗ ನಾವು ಯೇಸುವಿನ ಪವಿತ್ರವಾದ ರಕ್ತಕ್ಕೆ ಜಯವಾಗಲಿ, ಪವಿತ್ರವಾದ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ಪವಿತ್ರವಾದ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ಪವಿತ್ರವಾದ ರಕ್ತಕ್ಕೆ ಜಯವಾಗಲಿ, ಯೇಸುವಿನ ಪವಿತ್ರವಾದ ನಾಮಕ್ಕೆ ಜಯವಾಗಲಿ, ಯೇಸುವಿನ ಪವಿತ್ರವಾದ ನಾಮಕ್ಕೆ ಜಯವಾಗಲಿ, ಯೇಸುವಿನ ಪವಿತ್ರವಾದ ನಾಮಕ್ಕೆ ಜಯವಾಗಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು ಗಾಡ್.